ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನೇ ಚೆನ್ನಾಗಿದ್ದೀನಿ. ಬಾತ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಾನು ಖಾರ ಪುಡಿ ಹಾಕಲ್ಲ, ಖಾರ ಪುಡಿ ಹಾಕೋಬೋದು, ಖಾರ ಪುಡಿನೂ ಹಾಕ್ತಾರೆ ಬಾತ್ ಮಾಡೋಕ್ಕೆ. ತುಂಬ ರುಚಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಖಾರ ಆಗಿರೋದು ಹಾಕೋತಾರೆ. ಟೊಮೊಟೊನ ಬಾತ್ಗೆ ಆಲೂಗೆಡ್ಡೆ, ಬೀನಿಸು ಎಲ್ಲನೂ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇವತ್ತೇನು ಅಂದರೆ ನಮ್ಮನೆ ವಿಷಯ ಹೊರಗ್ನವ್ರಿಗೆ ಹೇಳಬಾರ್ದು. ನಮ್ಮನೆ ವಿಷಯ ನಮ್ಮನೆ ಒಳಗೆ ಇರಬೇಕು. ಏಕೆ ಅಂದರೆ ಹೊರಗ್ನವ್ರಿಗೆ ಹೇಳೋಕ್ಕೋದ್ರೆ ಅವರಿಂದ ಇವ್ರಿಗೆ ಹೇಳೋದು, ಇವರಿಂದ ಅವ್ರಿಗೆ ಹೇಳೋದು ಮಾಡ್ತಾರೆ. ಅದನ್ನ ನಮ್ಮನೆ ವಿಷಯನ ನಮ್ಮನೇಲೇ ಇಟ್ಕೋಬೇಕು. ದೊಡ್ಡವರೊಂದು ಇರ್ತಾರಲ್ಲ, ಅವ್ರ ಹತ್ರ ಹೇಳಿಕೊಂಡು ಅವ್ರ ಸಮಸ್ಯೆ ಬಗೆಹರಿಸ್ಕೋಬೇಕು. ಯಾರ ಹತ್ರ ಆದ್ರೂ ನಮ್ಮ ವಿಷಯ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು. ನಮ್ಮನೆ ವಿಷಯ ನಮ್ಮನೆ ಒಳಗೆ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೊಮೊಟೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕನ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು, ಒಗ್ಗರಣೆ ಹಾಕೋದು ಮಾಡಿ ತೋರಿಸ್ತಿಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾರಿ, ಏನಾದ್ರು ಮಿಸ್ಟೇಕ್ ಆದರೆ ಕ್ಷಮಿಸ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ. ಪಲಾವ್ ಎಲೆ, ಚಕ್ಕೆ ಎಲ್ಲನೂ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸಿ ಸಾಕು. ಚೆನ್ನಾಗಿ ರೂಢಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಬಾಲ್ಕನಿಗೆ ಬಂದೆ. ಬಾಲ್ಕನಿಲಿ ಕತ್ತಲೆ ಆಗಿತ್ತು. 6 ಗಂಟೆಗೆ ಕತ್ತಲೆ ಆಗಿತ್ತು. ನಾನು ಟೊಮೊಟೊ ಗಿಡ ಹಾಕಿದ್ನಲ್ಲ, ಅದನ್ನ ಎಲ್ಲ ಬೊಕ್ಕೋತಿತ್ತು ಅಂದ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ಮೇಕೆ ಹಾಕಿದೆ. ಕಾಯಾಗಿತ್ತು ಟೊಮೊಟೊ ಗಿಡ. ಒಂದು ದಾರ ಕಟ್ಬಿಟ್ಟು ಮೇಕೆ ಕಟ್ಟಿದೆ. ಸುಮಾರು ಕಾಯಿ ಬಿಟ್ಟಿತ್ತು. ತಬ್ಲಿ ಗಿಡ ಹೀಗೆ ದಾರ ಕಟ್ಟಿದರೆ ಸುಮಾರು ಕಾಯಿ ಬಿಟ್ಟಿತ್ತು. ಹೂಗಳೆಲ್ಲ ಉದುರೋಗಿದ್ದೋ. 4 ಕಾಯಿ ಬಿಡ್ತವೆ ಅಂದ್ಬಿಟ್ಟು ಹಿಂಗೆ ಕಟ್ಟಿದೆ. ತುಂಬ ರುಚಿಯಾಗಿತ್ತು. ಮನೆ ಕಸ ಎಲ್ಲ ಗುಡಿಸೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಸಂಧ್ಯಾ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡು ಸಂಧ್ಯಾನು. ನೀನು ನೋಡ್ತಿದ್ದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಸಪೋರ್ಟ್ ಮಾಡ್ತಾಳೆ ಸಂಧ್ಯಾ. ನೀನು ಯಾರು, ನಾನು ಎಲ್ಲಿದ್ದೋ, ನಾನು ಎಲ್ಲಿದ್ದೋ, ನೀನು ಎಲ್ಲಿದ್ದೋ ಗೊತ್ತಿಲ್ಲ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಒಂದು ಕಮೆಂಟಿಂದ ನಮ್ಮ ಸ್ನೇಹ ಬೆಳೀತು. ನೀನು ಎಲ್ಲಿದ್ದರೂ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ ಸಂಧ್ಯಾ. ಹಾಯ್ ಸಂಧ್ಯಾ, ಎಲ್ಲಿದ್ದರೂ ಚೆನ್ನಾಗಿರೋ ಅಂತ ಬಯಸ್ತೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಚೇತು ಅವರು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ. ಚೇತು ಅವರು ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಕಸ ಎಲ್ಲನೂ ಗುಡಿಸ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಹರಗಿದ್ದು ಓದೋಕ್ಕೆ ಕೂತಿದ್ರಲ್ಲ, ಎಲ್ಲನೂ ಹರಗಿದ್ರು. ಎಲ್ಲನೂ ಒಂದಕ್ಕೆಲ್ಲನೇ ಮಡಗಿದೆ. ಬೆಳಗ್ಗೆ ಎದ್ದು ನಮ್ಮ ಹುಡುಗರಿಗೆ ಬಾತ್ ಮಾಡಿಕೊಟ್ಟೆ. ತುಂಬ ರುಚಿಯಾಗಿತ್ತು. ಅವ್ರು ಟೊಮೊಟೊ ಬಾತು ಅಂದರೆ ತುಂಬ ಇಷ್ಟಪಡ್ತಾರೆ. ಮಾಡಿಕೊಟ್ಟೆ. ಈ ಥರ ಕುಕ್ಕರಲ್ಲಿ ಮಾಡಿದ್ರೆ ಹುಡಿ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ ಬಾತು. ನಮ್ಮನೆ ಹಿಂದ್ಗಡೆ ಈ ಥರ ಇರೋದು. ಹಿಂದ್ಗಡೆಯಿಂದ ಹೋಗಬೇಕು. ಈ ಥರ ನಮ್ಮ ಹಿತ್ತಲಿರೋದು. ಹಿಂದ್ಗಡೆ ನಮ್ಮ ಉದ್ದಕ್ಕೆ ಐತೆ ನನ್ನ ತಂಗಿ ಮನೆ. ಅಕ್ಕಪಕ್ಕ ನನ್ನ ತಂಗಿ ಮನೆ. ಈ ಕಡೆ ಹಿಂದ್ಗಡೆಯಿಂದ ಹೋಗಬೇಕು. ಹಿಂದ್ಗಡೆ ಈ ಥರ ಐತೆ ನಮ್ಮ ಮಿತ್ತು. ದನಗಳು ಇಲ್ಲೇ ಕಟ್ಟಾಕೋದು ನಾವು. ನಮ್ಮ ಹಸುಗಳ ಇಲ್ಲೇ ಕಟ್ಟಾಕೋದು.
ಸೇವಂತಿಗೆ ಗಿಡ ಎಲ್ಲನೂ ನೆಟ್ಕೊಂಡಿದ್ದೀನಿ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಈ ಕಡೆ ನನ್ನ ತಂಗಿ ನೆಟ್ಕೊಂಡವಳೆ. ಈ ಕಡೆ ಹುಲ್ಗಡ್ಡೆ, ಸೌದೆ ಸೊಪ್ಪು ಹಾಕೋತೀವಿ. ಈ ಕಡೆ ಗಿಡ ಹಾಕೊಂಡಿದ್ದೀವಿ. ಇಲ್ಲಿ ಹಿಂದ್ಗಡೆ ನಮ್ಮ ಮನೆ ಈ ಥರ ಕಾಣಿಸುತ್ತೆ ಹಿಂದ್ಗಡೆ. ಪಕ್ಕದ ಮನೆ ಈ ಕಡೆ ಪಕ್ಕ ನಮ್ಮ ತಂಗಿ ಮನೆ, ನಮ್ಮ ಹಸುಗಳಿವು. ನಮ್ದು ಹಸು ಹಾಯೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ ಇದ್ದೀನಿ. ಬೆಳಗ್ಗೆ ಬಾತ್ ಮಾಡಿದ್ದೆ. ನಮ್ಮ ಹುಡುಗನ ಪ್ರೆಸೆಂಟ್ ಕೊಡಬೇಕು ಅಂತ ಬೇಗ ಮಾಡಿ ಕಳಿಸ್ದೆ. ಈಗ ಮುದ್ದೆ ಮಾಡಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಬೆಳಗ್ಗೆ ಮುಖ ತೊಳೆದಿದ್ದು ಮನೆಗೆ ಏನು ಇಕ್ಕಿಲ್ಲ. ಬನ್ನಿ ಮುಂದೆ ವಿಡಿಯೋ ನೋಡೋಣ. ತರಕಾರಿ ಸಾರು ಮಾಡೋಣ ಅಂತ ಮಧ್ಯಾಹ್ನ 12 ಗಂಟೆ ತರಕಾರಿ ಸಾಂಬಾರು ಅನ್ನ ಮಾಡಿ ಮುದ್ದೆ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಕೋತಿದ್ದೆ. ಬಾಲ್ಕನಿಗೆ ಬಂದೆ. ಬಾಲ್ಗೆ ತುಂಬ ಬಿಸಿಲಿತ್ತು. ನಿನ್ನೆ ಮೋಡ ಇತ್ತು, ಬಿಸಿಲೇ ಇತ್ತಿಲ್ಲ. ಒಂಥರ ಸೋನೆ ಥರ ಆಗಿತ್ತು. ಈಗ ನೋಡಿ ಎಷ್ಟೊಂದು ಬಿಸಿಲೈತೆ. ಸೂರ್ಯ ಎತ್ತಿ ತಲೆ ಮೇಲೆ ನಿಂತಾಗ ಕಾಣಿಸ್ತೈತೆ ನೋಡಿ, ಎಷ್ಟೊಂದು ಬಿಸಿಲು ಬಂದೈತೆ. ನಿನ್ನೆ ಮೋಡ ಸೋನೆ ಇಟ್ಕೋತದಲ್ಲ ಹಂಗೆ ಮೋಡ ಆಗಿತ್ತು. ಈ ಕಡೆ ನಮ್ಮ ಅಡುಗೆ ತಪ್ಪಲೆಯಲ್ಲಿ ಅಕ್ಕಿ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಒಂದೊಂದು ಸರಿ ತಪ್ಪಲೆನೇ ಹಾಕೋದು, ಇಲ್ಲಾಂದರೆ ಕುಕ್ಕರಲ್ಲಿ ಹಾಕೋಲ್ಲ. ಜಾಸ್ತಿ ತಪ್ಪಲೆಯಲ್ಲೇ ಹಾಕೋದು ನಾನು, ಹುಡಿಯಾಗಿ ಅನ್ನ ಬರ್ತದೆ ಅಂತ. ಅವು ಖಾರ ಪುಡಿ ಬಿಡಿಸ್ಕೊಬಂದೆ. ಇಲಾಚಿ ಖಾರ ಪುಡಿ, ಧನಿಯಾ ಪುಡಿಯ, ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡಿರೋದು ಒಂದಕ್ಕೆ ಹಾಕ್ಕೊಂಡು ಎಲ್ಲ ಥರನೂ ಒಂದೊಂದು ಥರ ಹಾಕ್ಕೊಂಡಿದ್ದೀನಿ. ಈ ಥರನೇ ಯಾವಾಗಲೂ ಇಟ್ಕೊಳ್ಳೋದು. ಒಂದೇ ಮಾಸು ಸಾರು ಪುಡಿಗೆ ಈ ಥರ ಹಾಕ್ಕೊತೀನಿ. ಎಲ್ಲ ಸಪ್ರೇಟಾಗಿ ಇಟ್ಕೊತೀನಿ. 2 ತಿಂಗಳು ಬರುತ್ತೆ, 2.5 ತಿಂಗಳು, 2 ತಿಂಗಳು ಬರುತ್ತೆ. 2 ತಿಂಗಳು 3 ತಿಂಗಳು ಬಿಡಿಸ್ಕೊಂಡ್ರೆ ಚೆಂದ. ಅತಿ 6 ತಿಂಗಳು 3 ತಿಂಗಳು ಬಿಡಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಈ ಕಡೆ ತರಕಾರಿ ಬೇಯ್ತೈತೆ. ತರಕಾರಿ ಹಾಕ್ತಾಯಿದ್ದೀನಿ. ಬೇಳೆಕಾಳು ಹಾಕ್ಬಿಟ್ಟು ಆಲೂಗೆಡ್ಡೆ ಬೀನಿಸ್ ಹಾಕ್ಬಿಟ್ಟು ತುಂಬ. ಈ ಕಡೆ ಅನ್ನ ಕುದೀತೈತೆ. ಈ ಕಡೆ ಸಾಂಬಾರು ಸೊಪ್ಪು, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, 3 ಟಮಟೆ ಹಣ್ಣು, ಕಾಯಿ ತುರಿ ಎಡ್ಸ್ಕೋಬೇಕಿತ್ತು. ನಮ್ಮ ಹುಡುಗ ಬತ್ತಿ ಎಡ್ಸ್ಕೊಳ್ಳೋಣ ಸುಮ್ಮನಾಗಿದೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಖಾರ ಪುಡಿ 2 ಸ್ಪೂನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಬೆರಿಗೆ ಖಾರ ಪುಡಿ ಅಂತಾರಲ್ಲ, ಅದು ಹಾಕ್ಕೊಡ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಸ್ಕೊಂಡ್ರೆ ಸಾಕು. ನಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ಈ ಕಡೆ ತರಕಾರಿ ಬೇಯ್ತೈತೆ ಅಂತ ನೋಡ್ತಾಯಿದ್ದೀನಿ. ತರಕಾರಿ ಬೇಯಬೇಕಿನ್ನುವೆ. ಬೀನಿಸು, ಆಲೂಗೆಡ್ಡೆ ಬೇಯ್ತೈತೆ. ತರಕಾರಿ ಸಾಂಬಾರು ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರ್ತದೆ ಅಂತಲೇ ಏನೂ ಹೇಳೋಕ್ಕೆ ಹೋಗಲಿಲ್ಲ. ಈಗ ಸಾಂಬಾರು ಕುದೀತಾ ಇದೆ, ಒಗ್ಗರಣೆ ಹಾಕ್ಕೊಟ್ಟಿದ್ದೀನಿ. ಈ ಕಡೆ ಹಿಟ್ಟು ಬೇಯಕ್ಕಿಟ್ಟಿದೆ. ಹಿಟ್ಟು ಚೆನ್ನಾಗಿ ಬೆಂತೈತೆ. ಈ ಥರ ಗಂಜಿಲು ಮಾಡ್ಕೊಬೋದು. ಹಿಟ್ಟನ್ನ ನೀರಲ್ಲೂ ಮಾಡ್ಕೊಬೋದು, ಚೆನ್ನಾಗಿ ರುಚಿಯಾಗಿರುತ್ತೆ. ಈ ಕಡೆ ಒಂದು ಕುದಿ ಬರ್ತೈತೆ. ಈ ಥರ ಮುದ್ದೆ ಮಾಡಿ ಅನ್ನ ಮಾಡಿಕೊಟ್ರೆ ಬಿಸಿ ಬಿಸಿಯಾಗಿ ಯಾರು ಮಾಡಿಕೊಟ್ರು ಸಾಕಲ್ಲಪ್ಪ ಅನ್ನಿಸ್ತದೆ. ಒಂದು ಟೈಮಲ್ಲಿ ಹುಷಾರಿಲ್ಲದಾಗ ಈ ಥರ ಮಾಡಿಕೊಟ್ರೆ ಸಾಕಪ್ಪ ಅನ್ನಿಸ್ತದೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್.